ಓಂ ಶ್ರೀ ಗುರುಭ್ಯೋ ನಮಃ. ಬನ್ನಿ ಗೆಳೆಯರೆ, ನಾನಿವತ್ತು ನಿಮ್ಮ ಜೊತೆಗೆ ಕೆಲವು ವಿಷಯಗಳನ್ನು ಹಂಚ್ಕೋತೀನಿ. ನಾನು ಮತ್ತು ನನ್ನ ಜೀವನದಲ್ಲಿ ಗುರುವಿನ ಕೃಪಾ ಹೇಗಾಯಿತು ಮತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಾಗ, ಆಧ್ಯಾತ್ಮಿಕ ಪಥದಲ್ಲಿ ನಾನು ಮುನ್ನಡೆಯುವಾಗ ಬಂದಂತಹ ಕೆಲವು ಸಮಸ್ಯೆಗಳು ಕೂಡ ನನಗೆ ದಾರಿ ಮಾರ್ಗವಾಗಿ ಪರಿಗಣಿಸಿದವು ಮತ್ತು ಸುಖ ದುಃಖದ ಅನುಭವಗಳು ಕೂಡ ನನಗೆ ಆದವು. ಮತ್ತು ಗುರುವಿನ ಕೃಪಾ ನನಗೆ ಯಾವಾಗಾಯಿತು ಅಂತಂದರೆ, ಸುಮಾರು 2025 ಸುಮಾರು 13 ವರ್ಷಗಳ ಹಿಂದೆ ನನಗೆ ಮಹಾವತಾರ್ ಬಾಬಾಜಿಯವರ ಬಗ್ಗೆ ಸ್ವಲ್ಪ ತಿಳಿದು ಬಂತು. ಮಹಾವತಾರ್ ಬಾಬಾಜಿ ಅಂದರೆ ಯಾರು? ಮಹಾವತಾರ್ ಬಾಬಾಜಿ ಅಂದರೆ ಒಂದು ದಿವ್ಯ ಅಗೋಚರ ಶಕ್ತಿ, ಒಂದು ಪ್ರಚಂಡ ಶಕ್ತಿ. ಅದು ಮಹಾವತಾರ್ ಬಾಬಾಜಿ ಅಂದರೆ ಈ ತ್ರಿದೇವರ ಅಂದರೆ 3 ತತ್ವಗಳ ಒಂದು ಸಮ್ಮಿಲನ ಹೇಗಿರುತ್ತೋ ಆ ಥರ ಬ್ರಹ್ಮ ವಿಷ್ಣು ಮಹೇಶ್ವರರ ಯುಕ್ತ ಸ್ವರೂಪ ಅಂತಂದು ನಾವು ಅದ್ರ ಬಗ್ಗೆ ವರ್ಣನೆ ಮಾಡಿ ಹೇಳ್ಬೋದು. ಮಹಾವತಾರ್ ಬಾಬಾಜಿಯವರು ನಮ್ಮ ಮೇಲೆ ಕೃಪಾ ಮಾಡಿದರು ಸುಮಾರು 13 ವರ್ಷಗಳ ಹಿಂದೆ. ಅವಾಗಲಿಂದ ಇವತ್ತಿನವರೆಗೂ ನಾವು ಅವರ ಸಿದ್ಧಾಂತವನ್ನು ಫಾಲೋ ಮಾಡ್ತಾ ಬಂದಿದ್ದೀನಿ. ಆದರೆ ಸ್ಟಾರ್ಟಿಂಗ್ನಲ್ಲಿ ಕೆಲವು ದಿನಗಳು ಅವ್ರ ಸಿದ್ಧಾಂತಗಳನ್ನ ಫಾಲೋ ಮಾಡೋಕೆ ನನ್ನ ಕೈಯಿಂದ ಆಗಲಿಲ್ಲ. ಆದರೆ ಸಮರ್ಪಣೆ, ಆ ದೇವರ ಬಗ್ಗೆ, ಆ ಗುರುವಿನ ಬಗ್ಗೆ, ಆ ಶಕ್ತಿಯ ಬಗ್ಗೆ ನಮ್ಮ ಸಮರ್ಪಣೆ ಇರುವುದರಿಂದ ಹಂತ ಹಂತವಾಗಿ ನಾನು ದಿನೇ ಒಂದೊಂದು ವಿಶಿಷ್ಟ ಅನುಭವದಲ್ಲಿ ನಮ್ಮ ಆಧ್ಯಾತ್ಮಿಕ ಪಥದಲ್ಲಿ ನಾನು ಪರಿವರ್ತನೆ ಆಗ್ತಾ ನನ್ನ ಜೀವನ ಸಾಕ್ತು. ಅದರಲ್ಲಿ ತುಂಬ एकदम ಅದ್ಭುತವಾದ ಘಟನೆಗಳು ಕೂಡ ಆಗ್ತಾಯಿದ್ವು. ಆವಾಗ ಬೇರೆ ಥರದ ಅನುಭವಗಳು, ಒಂದೊಂದು ಸಾರಿ ಸುಖ ದುಃಖದ ಅನುಭವಗಳು, ಒಂದೊಂದು ಸಾರಿ ತುಂಬ ಆನಂದದ ಅಸೀಮಿತ ಆನಂದದ ಅನುಭೂತಿಗಳು ಕೂಡ ನಾನೆಷ್ಟೋ ಸಾರಿ ಅನುಭವಗಳನ್ನು ಪಡ್ಕೊಂಡಿದ್ದೀನಿ. ಆಧ್ಯಾತ್ಮಿಕ ಪಥದಲ್ಲಿ ನಡೆಯೋದು ಸ್ಟಾರ್ಟಿಂಗ್ ನನಗೂ ಕೂಡ ತುಂಬ ಕಷ್ಟ ಅಂತ ಅನ್ನಿಸ್ತು. ಆದರೆ ಹೋಗ್ತಾ ಸ್ಟೆಪ್ ಬೈ ಸ್ಟೆಪ್ ನಾವು ಅದರ ಬಗ್ಗೆ ತಿಳುವಳಿಕೆ ಇಟ್ಕೊಂಡು ಅದನ್ನು ತಿಳ್ಕೊಂಡು ಆಧ್ಯಾತ್ಮಿಕದ ಕೆಲವು ವಿಷಯಗಳನ್ನು ನಾನು ಆಚರಣೆ ಮಾಡಿಕೊಂಡು ಬರ್ತಾ ಇದ್ದಾಗ ನನಗೆ ಇದು ಯಾವ ಮಾರ್ಗವೂ ಕೂಡ ನನಗೆ ಅಷ್ಟೊಂದು ತ್ರಾಸದಾಯಕ ಯಾವುದು ಅನ್ನಿಸ್ಲಿಲ್ಲ. ಅಂತಂದರೆ ಯಾವುದು ಕಠಿಣ ಅಂತಂದು ನನಗೆ ಅನ್ನಿಸ್ಲಿಲ್ಲ. ಅವನು ಗುರುವಿನ ಪ್ರತಿ ಸಮರ್ಪಣೆ ಇರೋದರಿಂದ ನಾನು ಮಾಡ್ತಕ್ಕಂಥ ಎಲ್ಲ ಕೆಲಸದಲ್ಲೂ ಕೂಡ ಒಂದಿಲ್ಲ ಒಂದು ಮಟ್ಟಿಗೆ ಒಳ್ಳೆಯದೇ ಆಯಿತು. ಬಟ್ ಕೆಲವೊಂದು ಸಮಸ್ಯೆಗಳು ಕೂಡ ಉದ್ಭವ ಆಗ್ತಿದ್ದ ಆವಾಗ. ಯಾಕಂದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ನಡೆಯುವಾಗ ಯಾವುದೇ ವ್ಯಕ್ತಿ ಇವತ್ತಿನ ದಿವಸ ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೋಗ್ತಾನೆ, ಆಧ್ಯಾತ್ಮಿಕವಾಗಿ ಏನೋ ಒಂದು ಕ್ರಿಯಾವನ್ನು ಮಾಡ್ತಾನೆ, ಕ್ರಿಯಾಕಲಾಪಗಳನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅವನ ಜೀವನದಲ್ಲಿ ವಿಶೇಷವಾಗಿ ತುಂಬ ಗತಿವಿಧಿಗಳು ತುಂಬ ಪರಿವರ್ತನಶೀಲವಾಗಿರುತ್ತೆ. ತುಂಬ ಬೇರೆ ಪ್ರಕಾರದ ಅನುಭವಗಳು ಆಗ್ತಾ ಇರುತ್ತೆ. ಅದೇ ಥರ ನನ್ನ ಜೀವನದಲ್ಲಿಯೂ ಸುಮಾರು ಸಾರಿ ಬೇರೆ ಅನುಭವಗಳು ಕೂಡ ಆದವು. ಆದರೆ ಒಂದಂತೂ ಸತ್ಯ, ಏನೇ ಆಗುತ್ತೆ ಏನೇ ಆದ್ರೂ ಕೂಡ ಅದು ಒಂದು ಒಳ್ಳೆಯ ಸಂದೇಶ ಕೊಡೋದಕ್ಕೋಸ್ಕರ ಆಗಿರುತ್ತೆ. ಒಂದೊಂದು ಏನಾದರೂ ಒಂದು ನನ್ನ ಕೈಲಿ ಬಿಟ್ಟು ಹೋಯ್ತು ಅಂತಂದರೆ
ನನ್ನ ಅನುಭವಗಳಿವು 8, 10, 12 ವರ್ಷದಲ್ಲಿ ಅನುಭವಗಳು. ಯಾವುದೇ ಒಂದು ವಸ್ತು ನಾನು ಇಷ್ಟಪಟ್ಟ ವಸ್ತು ನನಗೆ ಸಿಗದೇ ಇರೋದು ವಿಷಯನೇ ಇಲ್ಲ. ಇಷ್ಟಪಟ್ಟ ವಸ್ತು ಕೂಡ ಸಿಕ್ಕಿದೆ. ನಾನು ಏನು ಅನ್ಕೊಂಡಿದ್ದೆ ಎಲ್ಲರ ಕೆಲಸಗಳು ಕೂಡ ಆಗ್ತಾನೆ ಬಂದವು. ಆದರೆ ಕೆಲವೊಮ್ಮೆ ಕೆಲವೊಂದು ಅಡೆತಡೆಗಳು ನಿರ್ಮಾಣ ಆಗ್ತಾ ಇದ್ವು. ಪ್ರಾರಬ್ಧ ಕರ್ಮದ ಅನುಸಾರವಾಗಿ ನಾವು ಫಲದ ಸುಖ ದುಃಖಗಳನ್ನು ನಾವು ಅನುಭವಿಸ್ತೀವಿ ಫಲಸ್ವರೂಪವಾಗಿ. ಹೀಗಾಗಿ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಾಗ ಏನಾಗುತ್ತೆ ಅಂತಂದರೆ ನಮ್ಮ ಪ್ರಾರಬ್ಧ ಕರ್ಮಗಳೆಲ್ಲ ಒಂದೊಂದಾಗಿ ಲೈನ್ ಹಚ್ಚಿಬಿಡೋದು. ಹಂಗೆ ಅದರ ಪ್ರಭಾವಗಳು ಹೆಚ್ಚಾಗುತ್ತೆ. ಯಾಕಂದರೆ ಯಾವುದೋ ವ್ಯಕ್ತಿ, ಯಾವುದೋ ಮನುಷ್ಯ ಇವತ್ತು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾನೆ ಅಂತಂತಂದರೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋದು ಮಾಡಿದ್ದಾನೆ ಅಂತಂದಮೇಲೆ ಆ ಪ್ರಾರಬ್ಧ ಕರ್ಮಗಳ ಪ್ರೆಷರ್ ಹೆಚ್ಚಾಗುತ್ತೆ. ಯಾಕಂತಂದರೆ ಭಗವಂತ ಯಾವುದೋ ಒಂದು ಆತ್ಮವನ್ನು ಸ್ವೀಕಾರ ಮಾಡಬೇಕಂತಂದರೆ, ಯಾವುದೋ ಒಬ್ಬ ವ್ಯಕ್ತಿಯನ್ನು ತನ್ನ ಕೃಪಾ ಪಾತ್ರನಾಗಿ ಮಾಡಬೇಕು ಅಂತಂದರೆ ಅವನಲ್ಲಿ ಶುದ್ಧತೆ ಬೇಕು. ಯಾಕಂತಂದರೆ ನಾವು ಇದಕ್ಕಿಂತ ಮೊದಲು ಎಷ್ಟೋ ಸುಮಾರು ಜನ್ಮಗಳೇ ನಾವು ಎತ್ತಿದ್ದೀವಿ. ಎಷ್ಟು ಜನ್ಮ ಎತ್ತಿದ್ವಿ ನಮಗೆ ಗೊತ್ತಿಲ್ಲ. ಯಾಕಂದರೆ ಆತ್ಮ ಅಮರ, ಆತ್ಮ ಯಾವಾಗಲೂ ನಷ್ಟವಾಗುವುದಿಲ್ಲ. ನಾವು ಭಾಳ ಶರೀರ ಬಿಟ್ಟು ಹೋಗಿರ್ಬೋದು, ಸತ್ತಿರ್ಬೋದು, ಎಷ್ಟೋ ಜನ್ಮದಲ್ಲಿ ಹುಟ್ಟಿ ಸತ್ತಿರ್ಬೋದು. ಆದರೆ ನಮ್ಮ ಆತ್ಮ ಮಾತ್ರ ಯಾವಾಗಲೂ ನಷ್ಟ ಆಗುವುದಿಲ್ಲ. ಎಷ್ಟೋ 84 ಲಕ್ಷ ಯೋನಿಗಳಲ್ಲಿ ಜನಿಸಿ ಎಲ್ಲ ವಿವಿಧ ರೀತಿಯ ಅನುಭವಗಳನ್ನು ಅನುಭವಿಸ್ತಾ ಕೊನೆಗೆ ನಮಗೆ ಸಿಕ್ಕಿರೋದೇ ಮನುಷ್ಯ ಜನ್ಮ. ಮನುಷ್ಯ ಜನ್ಮ ಯಾಕೆ ಬಂತು ಅನ್ನೋದು ಮುಖ್ಯ ಆಗ್ತದೆ. ಮನುಷ್ಯ ಜನ್ಮ ಸಿಗೋದೇ ಮುಕ್ತಿ, ಮೋಕ್ಷ ಪ್ರಾಪ್ತಿಗೋಸ್ಕರ. ಮೋಕ್ಷ ಪ್ರಾಪ್ತಿ ನಾವು ಪಡ್ಕೋಬೇಕು ಅಂತಂದರೆ ಆಧ್ಯಾತ್ಮಿಕದ ಮಾರ್ಗದ ಮೇಲೆ ನಾವು ಅವಲಂಬನವಾಗಲೇಬೇಕಾಗುತ್ತೆ. ಆಧ್ಯಾತ್ಮಿಕತೆಯ ಪಥದಲ್ಲಿ ನಡೆದೇ ಹೋದರೆ, ಆಧ್ಯಾತ್ಮಿಕದ ಆಚರಣೆ ನಮ್ಮಲ್ಲಿ ಬರದೇ ಹೋದರೆ, ಹೌದಾ, ನಾನು ಯಾಕೆ ಬಂದಿದ್ದೀನಿ, ನಾನು ಏನು ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ಳದೆ ಹೋದರೆ ನಾವು ನಮ್ಮ ಜೀವನದನ್ನು ಉದ್ಧಾರ ಮಾಡೋದಕ್ಕೆ ಆಗೋದಿಲ್ಲ. ನಾವು ಬಂದಿರೋ ಕೆಲಸನ ಪೂರ್ಣ ಆಗೋದಿಲ್ಲ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೇಕು ಅಂತಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ನಾವು ಗುರುವಿನಲ್ಲಿ ಶರಣ ಹೋಗಬೇಕು. ಗುರು ಕೃಪವಾಗಬೇಕು. ವಿಶೇಷವಾಗಿ ಗುರು ಕೃಪಾ ಹೊಂದಿದ್ರೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಸಫಲ ಆಗುತ್ತೆ. ಒಂದನೇದ್ದು. ಎರಡನೇದು, ಆಧ್ಯಾತ್ಮಿಕ ಪಥದಲ್ಲಿ ನೀವು ಸುಗಮವಾಗಿ ಮುನ್ನಡೆಯಬಹುದು. ಒಳ್ಳೆ ಬೇರೆ ಬೇರೆ ಅನುಭವ ಕೂಡ ನಿಮಗೆ ಗುರುವಿನ ಅನುಗ್ರಹದಿಂದ ಆಗ್ತಾ ಇರುತ್ತೆ. ಆಧ್ಯಾತ್ಮಿಕ ಮಾಡುವ ವ್ಯಕ್ತಿಗೆ ತುಂಬ ಕಠಿಣ ಪರೀಕ್ಷೆ ಮಾಡಬೇಕಾಗುತ್ತೆ. ಯಾಕಂದರೆ ಬೇರೆ ಬೇರೆ ಥರದ ಅನುಭವಗಳು ತುಂಬಾ ಬರ್ತಾ ಇರುತ್ತೆ. ಸುಖದ ದುಃಖದ ಅನುಭವಗಳು ಕೂಡ ಬರುತ್ತೆ. ಮಾನ ಅಪಮಾನಗಳು ಕೂಡ ಆಗ್ತಾ ಇರುತ್ತೆ. ಯಾಕಂದರೆ ಪ್ರಾರಬ್ಧ ಕರ್ಮಗಳು ಯಾವುದೋ ಜನ್ಮದಲ್ಲಿ ಏನೇನೋ ಮಾಡಿರ್ತೀವಲ್ಲ, ಅದರ ಕರ್ಮಗಳ ಫಲವಾಗಿ ಅದು ಫಲವನ್ನು ನಾವು ಅನುಭವಿಸಿನೇ ಕಡಿಮೆ ಮಾಡಬೇಕು ವಿನಃ ಹಾಗೆ ಕಡಿಮೆ ಮಾಡೋದಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಪರಮಾತ್ಮ ಏನು ಮಾಡ್ತಾರೆ ಅಂದರೆ, ಗುರುವಿನ ಕೃಪಾದಿದ್ರೆ ನಾವು ಮಾಡಿರೋ ಎಲ್ಲ ಕರ್ಮಗಳು ಕೂಡ ನಾವು ಅನುಭವಿಸಿ ಅದನ್ನು ಕಳೆದು ಒಂದು ದಿವಸ ಭಗವತ್ ಪ್ರಾಪ್ತಿಗೋಸ್ಕರ ನಾವು ಮುನ್ನಡಿತೀವಿ. ಭಗವತ್ ಪ್ರಾಪ್ತಿ ಆಗುತ್ತೆ. ಭಗವಂತನ ಕೃಪಾಕ್ಕೆ ನಾವು ಪಾತ್ರರಾಗ್ತೀವಿ. ಹಾಗೆಯೇ ಆಧ್ಯಾತ್ಮಿಕ ಮಾರ್ಗದಲ್ಲಿ ಬರುವಾಗ ಬೇರೆ ಬೇರೆ ಥರದ ಅನುಭವಗಳು ಆಗ್ತಾ ಇರುತ್ತೆ. ಅದು ಆಗಲೇನೂ ಬೇಕು. ಆದರೆ ಪ್ರಾರಬ್ಧ ಕರ್ಮದ ಪ್ರಭಾವ ಮಾತ್ರ ಅದು ಒಂದಲ್ಲ ಒಂದು ರೀತಿಯಿಂದ ಗುರು ಕೃಪೆಯಿಂದ ಒಂದು ಪ್ರೆಷರ್ ನಾವೆಷ್ಟು ಸಹನ್ ಮಾಡ್ತೀವೋ ಅಷ್ಟೇ ಬಂದಿರುತ್ತೆ. ಜಾಸ್ತಿ ಪ್ರಭಾವಗಳು ಕೂಡ ನಮ್ಮ ಮೇಲೆ ಅದು ಪ್ರಭಾವ ಬೀರೋದಿಲ್ಲ. ಮತ್ತು ಇನ್ನು ಬೇರೆ ಯಾವ ಥರದ ರೀತಿಯ ಆತ್ಮಹಾನಿಗಳ ವಿಷಯಗಳಲ್ಲಿ ನಾವು ಆಗಲಿ ಆ ಸಾಧಕರಾಗಲಿ ಮುನ್ನಡೆಯೋದಿಲ್ಲ. ಆತ್ಮಹಾನಿ ಅಂತೂ ಆಗೋದು ಸಾಧ್ಯನೇ ಇಲ್ಲ. ಅಕಸ್ಮಾತ್ ನೋಡಿ, ನಾವು ಹೇಳ್ಬೇಕಂತಂದರೆ ವಿಶೇಷವಾಗಿ ಎಷ್ಟೋ ಜನ ನಾನು ನೋಡಿದ್ದೀನಿ, ಸ್ವಲ್ಪ ಸಣ್ಣ ಪುಟ್ಟ ವಿಷಯಗಳಿಗೋಸ್ಕರನೂ ಆತ್ಮಹತ್ಯೆ ಮಾಡ್ಕೊಂಡಿರೋದನ್ನು ನೋಡಿದ್ದೀನಿ. ಸಣ್ಣ ಪುಟ್ಟ ವಿಷಯಗಳನ್ನು ನಾವು ಸಹನ್ ಮಾಡೋದಕ್ಕಾಗೋದಿಲ್ಲ. ನಾವು ಬೇರೆ ಬೇರೆ ಯಾವುದೋ ಒಂದು ಕೆಟ್ಟ ಕೆಲಸನ ಮಾಡ್ತೀವಿ, ಅಥವಾ ಏನೋ ಒಂದು ಬೇರೆ ಬೇರೆ ಏನೇನೋ ಮಾಡ್ತಾ ಇರ್ತೀವಿ. ತಮಗೆ ತಾವು ಏನೋ ಕಷ್ಟ ಕೊಡೋದಾಗಲಿ ಈ ಥರ ಕಾರ್ಯಗಳನ್ನು ಮಾಡ್ತಿರ್ತಾರೆ. ಆದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಂಥ ವ್ಯಕ್ತಿಗೆ
ಎಷ್ಟೇ ಕಷ್ಟ ಬಂದರೂ ಕೂಡ ಅವನ ಆತ್ಮಕ್ಕೆ ಹಾನಿ ಮಾತ್ರ ಆಗುವುದಿಲ್ಲ. ಇದು ಗುರುವಿನ ಕೃಪಾ. ಗುರುವಿನ ಕೃಪಾ ಹೇಗಿರುತ್ತೆ ಅಂತಂದರೆ ಅವನ ಆತ್ಮಕ್ಕೆ ಧಕ್ಕೆ ಮಾತ್ರ ಬರುವುದಿಲ್ಲ. ಎಷ್ಟೇ ಕಷ್ಟಗಳು ಬಂದ್ರೂ ಕೂಡ ಅವನು ಗುರುವಿನ ಪ್ರತಿ ಸಮರ್ಪಣೆ ಭಾವನದಲ್ಲಿದ್ದರೆ ಎಲ್ಲ ಕಷ್ಟಗಳು ಹೇಗೆ ಬರ್ತೋ ಹಾಗೆ ತಾನಾಗಿನೇ ಎಲ್ಲ ಒಂದು ಲೆವೆಲ್ಗೆ ಕ್ಲಿಯರಿಟಿನ ಆಗಿಬಿಡುತ್ತೆ. ಮತ್ತೆ ಮುಂದಿನ ಗತಿ ಸ್ವಲ್ಪ ದಿವಸ ಸುಖ ದುಃಖದ ಅನುಭೂತಿಗಳು ಬರ್ತಾನೇ ಇರುತ್ತೆ. ಇದು ಆಧ್ಯಾತ್ಮಿಕದಲ್ಲಿ ಮಾರ್ಗದಲ್ಲಿ ನಡೆಯುವಾಗ ಇದರ ಅನುಭವಗಳೇ एकदम ಅದ್ಭುತ ಅನುಭವಗಳು. ತುಂಬ ಬೇರೆ ಬೇರೆ ಥರದ ಒಂದೊಂದು ಸಾರಿ ಈ ದುಃಖದಲ್ಲಿನೂ ಸುಖ ಸಿಗುತ್ತೆ ಆ ಥರ. ಯಾಕಂದರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯುವಾಗ ನಮಗೆ ಅಷ್ಟೊಂದು ತಿಳುವಳಿಕೆ ಬೇಕು, ಗುರುಕೃಪಾ ಬೇಕು. ಗುರುಕೃಪಾ ಹೊಂದಿದ್ರೆ ನಮ್ಮಲ್ಲಿ ಆ ಜ್ಞಾನ ಕೂಡ ಇರ್ತದೆ. ಜ್ಞಾನದಿಂದಲೇ ನಾವು ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೋಬಹುದು. ಅದು ಜೀವನದ ಸತ್ಯವನ್ನು ನಾವು ಅರ್ಥ ಮಾಡ್ಕೋಬೇಕು, ಅದನ್ನು ತಿಳುವಳಿಕೆ ಬರ್ಬೋದು, ನಾವು ತಿಳ್ಕೊಳ್ಬೇಕು ಅಂತಂದ್ರೂ ಕೂಡ ಅದಕ್ಕೆ ಗುರುವಿನ ಕೃಪಾ ಬೇಕು. ಸತ್ಸಂಗವಾಗಬೇಕು, ಸಜ್ಜನ ಸಂಘವಾಗಬೇಕು, ಸತ್ಯ ಚಿಂತನೆ ಆಗಬೇಕು. ಅಂದರೆ ಅದಕ್ಕೆ ಪ್ರಾಪ್ತಿ ಆಗುತ್ತೆ. ಅದೇ ಥರ ಕ್ರಿಯಾಗುರು ಶ್ರೀ ಮಹಾವತಾರ್ ಬಾಬಾಜಿಯವರ ಕೃಪಾ ನಮ್ಮ ಮೇಲೆ ಸುಮಾರು 12-13 ವರ್ಷಗಳ ಹಿಂದೆಯೇ ಆಗಿ ಹೋಯಿತು. ಅವರ ಕೃಪಾ ಆಶೀರ್ವಾದದಿಂದ ನಮ್ಮ ಜೀವನದಲ್ಲಿ ಬೇರೆ ಬೇರೆ ಥರದ ಒಳ್ಳೆಯ ಅನುಭವಗಳು, ಅದು ಬೇರೆ ಬೇರೆ ಥರದ ಒಂದು ನಮಗೆ ಹಿಂಸಾತ್ಮಕ ಅನುಭವಗಳು ಕೂಡ ನಮಗೆ ನಮ್ಮ ಜೀವನದಲ್ಲಿ ಆದವು. ಆದರೆ ನಾವು ನಮ್ಮ ಸಮರ್ಪಣೆ ಮಾತ್ರ ಕಡಿಮೆ ಆಗಲಿಲ್ಲ. ಗುರುವಿನ ಪ್ರತಿ ಇದ್ದಂಥ ಸಮರ್ಪಣೆ ಯಾವಾಗಲೂ ನಮ್ಮಲ್ಲಿ ಕಡಿಮೆ ಆಗಿಲ್ಲ ಮತ್ತು ಭೇದವೂ ಕೂಡ ಆಗಿಲ್ಲ. ನಾನು ಎಷ್ಟೋ ಬೇರೆ ಬೇರೆ ಗುರುಗಳ ದರ್ಶನ ಕೂಡ ಮಾಡಿದೆ, ಅವರ ಸಾನ್ನಿಧ್ಯನೂ ಕೂಡ ನನಗೆ ಸಿಕ್ತು. ಬೇರೆ ಬೇರೆ ಗುರುಗಳ ಸಾನ್ನಿಧ್ಯನೂ ನನಗೆ ಸಿಕ್ತು ಇದುವರೆಗೂ. ಆದರೆ ನನ್ನ ಸಮರ್ಪಣೆ ಮಾತ್ರ ಮಹಾವತಾರ್ ಬಾಬಾಜಿಯ ಚಲನ ಮೇಲೇ ಇತ್ತು. ಹೀಗಾಗಿ ಬೇರೆ ಬೇರೆ ಗುರುಗಳ ಜೊತೆಗೆ ನನ್ನ ಒಡನಾಟ ಕೂಡ ಇತ್ತು, ಇವಾಗಲೂ ಇದೆ. ಇವಾಗಲೂ ನಾನು ಭ್ರಮಣ ಮಾರ್ಗದಲ್ಲೇ ಇದ್ದೀನಿ ಸುಮಾರು ದಿನಗಳಿಂದ, ಸುಮಾರು ತಿಂಗಳಿಂದ. ವರ್ಷ ಆಗ್ತಾ ಬಂತು, ಇನ್ನೊಂದು ಸ್ವಲ್ಪ ದಿವಸ 1-2 ತಿಂಗಳು 20 ವರ್ಷ ಆಗುತ್ತೆ ಸುಮಾರು. ಆದರೆ ಒಳ್ಳೆಯ ಅನುಭವಗಳು ಬೇರೆ ಬೇರೆ ಗುರುವಿನ ಕೃಪಾನು ನಮಗೆ ಆಗ್ತಾಯಿದೆ. ಮತ್ತು ಬೇರೆ ಬೇರೆ ಗುರುಗಳ ಸಾನ್ನಿಧ್ಯದಲ್ಲಿ ಕೂಡ ನಾವು ನಮ್ಮ ಸಾಧನವನ್ನು ಮುಂದುವರಿಸ್ತಾ ಇದ್ದೀವಿ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಈ ಥರ ಬೇರೆ ಬೇರೆ ಇನ್ನೂ ತುಂಬ ಅದ್ಭುತ ಅನುಭವಗಳು ಕೂಡ ನನಗೆ ಆಗಿದೆ. ಆದರೆ ಒಂದೇ ವಿಡಿಯೋದಲ್ಲಿ ಎಲ್ಲ ಥರದ ವಿಷಯಗಳನ್ನು ಹೇಳೋದಕ್ಕೆ ಬರೋದಿಲ್ಲ. ಹೀಗಾಗಿ ನೀವು ಕೂಡ ಯಾರೋ ಒಬ್ಬರು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀತಾ ಇದ್ದರೆ ನಿಮ್ಮ ಅನುಭವಗಳು ಕೂಡ ಇದೇ ಥರ ಇರುತ್ತೆ. ಅಂದರೆ ಸಿಮಿಲರಿಟಿ ಇರುತ್ತೆ, ಸೇಮ್ ಇರೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬ ಮನುಷ್ಯನ ಕರ್ಮದ ಪ್ರಭಾವಗಳು ಬೇರೆ ಬೇರೆ ಇರುತ್ತಲ್ಲ. ಕರ್ಮದ ಅನುಗುಣವಾಗಿ ನಮಗೆ ಸುಖ ದುಃಖದ ಅನುಭವಗಳು ಆಗ್ತಾ ಇರುತ್ತೆ. ಹೀಗಾಗಿ ನಾವು ಮಾಡಿದ ಕರ್ಮದ ಫಲವನ್ನು ನಾವು ಸ್ವೀಕಾರ ಮಾಡ್ಕೊಂಡು ಮುನ್ನಡೆದ್ರೆ ನಮಗೆ ಅಷ್ಟೊಂದು ಸಮಸ್ಯೆಗಳು ಬರೋದಿಲ್ಲ. ನಾವೇನು ಮಾಡ್ತೀವಿ, ಏನೋ ಕಷ್ಟಗಳಾಯಿತಪ್ಪ ಅಂತಂದ್ರೆ ನಾವು ಅದಕ್ಕೆ ವಿರೋಧ ಮಾಡ್ತೀವಿ. ಯಾರೋ ನಮಗೆ ಮಾನ ಸನ್ಮಾನಗಳು ಕೂಡ ನಾವು ಸ್ವೀಕಾರ ಮಾಡ್ತೀವಿ, ಯಾರೋ ನಮಗೆ ಅಪಮಾನಗಳು ಮಾಡಿದ್ರೆ ನಾವು ಸ್ವೀಕಾರ ಮಾಡೋದಿಲ್ಲ. ಯಾಕಂದರೆ ನಾವು ಮಾಡೋ ಕರ್ಮದ ಫಲಾನುಸಾರವಾಗಿ ನಮಗೆಲ್ಲ ಸಿಗ್ತಾ ಇರುತ್ತೆ. ನಾವು ಅದನ್ನು ಆನಂದದಿಂದ ಸ್ವೀಕಾರ ಮಾಡಬೇಕು. ಸ್ವೀಕಾರ ಮಾಡ್ಕೊಂಡು ಮುನ್ನಡೆದ್ರೆ ನಮಗೆ ಯಾವ ಸಮಸ್ಯೆಗಳು ಕೂಡ ನಮಗೆ ಬಾಧವನ್ನು ಮಾಡೋದಿಲ್ಲ, ನಮಗೆ ತೊಂದರೆಗಳನ್ನು ಮಾಡೋದಿಲ್ಲ. ಅಂದರೆ ನಾವು ಅದನ್ನು ಈಸಿಯಾಗಿ ತಗೊಳ್ಬೇಕಾಗುತ್ತೆ ಕೆಲವು ವಿಷಯಗಳನ್ನು. ಆದರೆ ಆ ಕ್ಷಣಕ್ಕೆ ಮಾತ್ರ ನಮಗೆ ಅದು ಆ ಬುದ್ಧಿ ಇರೋದಿಲ್ಲ, ಆ ಚೇತನ ಜಾಗೃತಿ ಇರೋದಿಲ್ಲ. ಯಾವಾಗ ಇಲ್ಲಿವರೆಗೂ ನಾವು ಭೂತ ಮತ್ತು ಭವಿಷ್ಯದಲ್ಲಿ ಬದುಕ್ತೀವೋ ಅಲ್ಲಿವರೆಗೂ ಈ ಸಮಸ್ಯೆಗಳಂತೂ ಕಟ್ಟಿದ ಬುದ್ಧಿನೇ. ಇದರಿಂದ ನಾವು ಮುಕ್ತಿ ಪಡೆಯೋಕ್ಕೆ ಸಾಧ್ಯನೇ ಇಲ್ಲ. ಮುಕ್ತಿ ಪಡೆಯೋಕ್ಕೆ ಸಾಧ್ಯ ಇದೆ, ಆದರೆ ಅದರಲ್ಲಿ ಯಾವಾಗ ನಾವು ಸಾಧ್ಯ ಆ ಲೆವೆಲಿಗೆ ಬರ್ತೀವಿ ಅಂದರೆ, ಆ ಸ್ಥಿತಿಗತಿಯಲ್ಲಿ ನಮಗೆ ಉಂಟಾಗುತ್ತಂದರೆ, ಅಂದರೆ ಬಂದಂಥ ಎಲ್ಲ ಕಷ್ಟ ನಷ್ಟಗಳನ್ನು ಸಹನ ಮಾಡುವಂಥ ಕೆಪಾಸಿಟಿ ಯಾವಾಗ ಬರುತ್ತೆ ಅಂದರೆ, ನಾವು ನಮ್ಮ ಚಿತ್ತವನ್ನು ಸಂಪೂರ್ಣ ಪರಮೇಶ್ವರನಲ್ಲಿ ಅರ್ಪಣೆ ಮಾಡಬೇಕು. ಪರಮೇಶ್ವರನ ಪ್ರತಿ, ಗುರುವಿನ ಪ್ರತಿ ಸಂಪೂರ್ಣ ಅರ್ಪಣೆ ಮಾಡಿ ಸಮರ್ಪಣೆ ಭಾವದಲ್ಲಿದ್ದರೆ ನಮ್ಮ ಜಾಗೃತ ಅವಸ್ಥಾ ಅಂತ ಹೇಳ್ತಾರೆ.
ನಮ್ಮ ಚೇತನ ಜಾಗೃತ ಅವಸ್ಥೆಯಲ್ಲಿದ್ದರೆ ನಾವು ನಮ್ಮ ಜೀವನದಲ್ಲಿ ಬಂದಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಅದಕ್ಕೆ ನಾವು ಸಹನ ಮಾಡುವಂಥ ಕೆಪಾಸಿಟಿ ನಮಗೆ ಭಗವಂತ ಕೊಡ್ತಾನೆ. ಅದಕ್ಕೋಸ್ಕರ ನಾವು ಮಾಡಿದ ಕರ್ಮದ ಫಲವನ್ನು ನಾವು ಆನಂದದಿಂದ ಅನುಭವಿಸ್ತಾ ಭಗವಂತನ ಗುರುವಿನಿಗೆ ನಮ್ಮ ಸಮರ್ಪಣೆ ಭಾವದಿಂದ ಗುರುವಿನಲ್ಲಿ ನಾವು ಆಧ್ಯಾತ್ಮಿಕ ಮಾರ್ಗವನ್ನು ಮುನ್ನಡೆಸಿದರೆ ಒಂದಲ್ಲ ಒಂದು ದಿವಸ ನಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೇ ಸಿಗುತ್ತೆ. ನಾವು ಎದಕ್ಕೆ ಬಂದಿದ್ದೀವಿ, ನಾವು ನಮ್ಮ ಜೀವನದಲ್ಲಿ ಏನು ಪಡ್ಕೋಬೇಕಾಗಿದೆ, ಏನು ಮಾಡಬೇಕಾಗಿದೆ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ, ನಾವು ತಿಳ್ಕೊಳ್ಬೇಕಾಗುತ್ತೆ. ಇದನ್ನು ತಿಳ್ಕೊಳ್ಬೇಕಂತಂದರೆ ಗುರುವಿನ ಕೃಪಾ ಬೇಕು, ಗುರುವಿನ ಒಡನಾಟ ಇರಬೇಕು. ಗುರುವಿನ ಹತ್ರ ನಮ್ಮ ಸಂಪೂರ್ಣ ಸಮರ್ಪಣೆ ಇದ್ದರೆ, ಗುರುವಿನಲ್ಲಿ ನಮ್ಮ ಸಂಪೂರ್ಣ ಸಮರ್ಪಣೆ ಇದ್ದರೆ ನಮ್ಮ ಮೋಕ್ಷದ ಹಾದಿ ಸುಗಮವಾಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮಹಾವತಾರ್ ಬಾಬಾಜಿಯವ್ರ ಸಿದ್ಧಾಂತವನ್ನು ನಾನು ನನ್ನ ಜೀವನದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಅಳವಡಿಸ್ತಾ ನಾನು ಇವತ್ತು ಒಂದು ವಿಶಿಷ್ಟ ಸ್ಥಿತಿಗತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಆ ಗುರುವಿನ ಕೃಪಾದಿಂದ ಒಳ್ಳೆಯ ರೀತಿಯ ಬೇರೆ ಬೇರೆ ಥರದ ಅನುಭವಗಳು ಕೂಡ ನನಗೆ ಆಗಿದೆ. ಇವತ್ತಿನೂ ಕೂಡ ನನಗೆ ಬೇರೆ ಬೇರೆ ಥರದ ಅನುಭವಗಳು, ತುಂಬ ಆನಂದದ ಅನುಭೂತಿಗಳ ಅನುಭವಗಳು ಕೂಡ ನನಗೆ ಆಗ್ತಾ ಇದೆ. ಕೆಲವೊಂದು ನನ್ನ ಜೀವನ ಪ್ರಶ್ನೆ ಆಗಲಿ, ನನ್ನ ಜೀವನ ಉದ್ದೇಶಗಳು ಆಗಲಿ ನನಗೆ ಸಂಪೂರ್ಣ ಮಹಾವತಾರ್ ಬಾಬಾಜಿಯ ಕೃಪೆಯಿಂದ ಇವತ್ತು ನನಗೆ ತಿಳಿದು ಬಂದಿದೆ. ಇವತ್ತಿನವರೆಗೂ ನಾನು ತಿಳ್ಕೊಂಡಿದ್ದೀನಿ. ಸುಮಾರು ಭ್ರಮಣ ಮಾಡ್ತಾ ಇದ್ದ ಕಾಲದಲ್ಲಿ ನನಗೆ ತುಂಬ ಅನುಭವಗಳು, ತುಂಬ ಒಳ್ಳೆಯ ಅನುಭವಗಳು ಕೂಡ ಆಗಿದೆ. ಮಹಾವತಾರ್ ಬಾಬಾಜಿ ನನಗೆ ಯಾವ ಥರ ಅಂತಂದರೆ, ನನಗೆ ಎಷ್ಟೋ ಸಾರಿ ಅನುಭವಗಳು ಕೂಡ ಇವೆ. ಸುಮಾರು ವರ್ಷಗಳಿಂದ ನಾನು ಮಹಾವತಾರ್ ಬಾಬಾಜಿಯವರಲ್ಲಿ ಇಟ್ಟಂತಹ ಸಮರ್ಪಣೆ, ಶ್ರದ್ಧಾ ಭಾವದ ಅನುಸಾರವಾಗಿ ನನಗೆ ಎಷ್ಟೋ ಸಾರಿ ಶಕ್ತಿ ಆವಿರ್ಭಾವವಾಯಿತು. ಭಗವಂತನ ಆವಿರ್ಭಾವ, ಆ ಪರಮಶಕ್ತಿಯ ಆವಿರ್ಭಾವವನ್ನು ನನಗೆ ಆಗಿದೆ ಮತ್ತು ಅವರ ಕೃಪಾ ದೃಷ್ಟಿಯನ್ನು ನನ್ನ ಮೇಲಿದೆ ಅಂತ ನನಗೆ ಅನುಭವ ಇದೆ. ನಾನು ಅನುಭವಿದ್ದೀನಿ. ಯಾವ ಥರ ಅನುಭವ ನನಗೆ ಬಂದಿದೆ ಅಂತಂದರೆ, ಗುರುವಿನಲ್ಲಿ ಸಮರ್ಪಣೆ ಇರೋದ್ರಿಂದ ಆ ಗುರು ನಮ್ಮ ಜೊತೆಗೆ ಅಂಗಸಂಗವಾಗಿ ನಮ್ಮ ಜೊತೆಗೆ ಇರ್ತಾನೆ ಅಂತ ಹೇಳೋದನ್ನ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಅನುಭವಗಳು ಕೂಡ ಅದೇ ಥರ ಇವೆ. ಗುರುವಿನಲ್ಲಿ ಸಮರ್ಪಣೆ ಇದ್ದಾಗ ಗುರು ಅಂಗಸಂಗವಾಗಿ ನಮ್ಮ ಜೊತೆಯಲ್ಲಿಯೇ ಇರ್ತಾನೆ. ಹೀಗಾಗಿ ನಾನು ಇನ್ನೂ ಮುಂದೆ ಬೇರೆ ಬೇರೆ ಥರದ ವಿಡಿಯೋಗಳನ್ನು ಮಾಡಿ ನಿಮಗೆ ನಿಮ್ಮ ಆಧ್ಯಾತ್ಮಿಕ ಮಾರ್ಗದ ಕೆಲವೊಂದು ಮಾರ್ಗವನ್ನು ನಾನು ನಿಮಗೆ ತಿಳಿಸಿ, ಮತ್ತು ಯಾರಾದರೂ ಹೊಸ ಸಾಧಕರಿದ್ದರೆ ಅವರು ಕೂಡ ತಮ್ಮ ಆಂತರಿಕ ಶಕ್ತಿಯನ್ನು ಬೆಳೆಸಿಕೊಳ್ಳೋದಕ್ಕೋಸ್ಕರ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆಯೋದಕ್ಕೋಸ್ಕರ ರೆಡಿಯಾಗಿದ್ದರೆ ನೀವುಗಳು ಕೂಡ ನೀವು ಈ ಆಧ್ಯಾತ್ಮಿಕ ಮಾರ್ಗದ ಸಿದ್ಧಾಂತವನ್ನು ಸ್ವೀಕಾರ ಮಾಡಿಕೊಂಡು ಮುನ್ನಡೆದ್ರೆ ನಿಮ್ಮದು ಜೀವನ ಉದ್ಧಾರ ಆಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೋಕ್ಷ ಪ್ರಾಪ್ತಿಗೋಸ್ಕರ ನೀವು ಇದನ್ನು ಮಾಡಲೇಬೇಕು. ಪ್ರತಿಯೊಬ್ಬ ಮನುಷ್ಯನೂ ಆಧ್ಯಾತ್ಮಿಕ ಚಿಂತನೆಯಾಗಲಿ, ಆಧ್ಯಾತ್ಮಿಕ ವಿಷಯವಾಗಿ ತಿಳುವಳಿಕೆಯನ್ನು ಇಟ್ಕೋಬೇಕು. ಕಮ್ಮಿ ವಿಷಯವಾಗಿ ತಿಳುವಳಿಕೆ ಇಟ್ಟುಕೊಳ್ಳೋದಕ್ಕೋಸ್ಕರವಾಗಿ ಕೂಡ ನೀವು ಈ ವಿಡಿಯೋವನ್ನು ನೋಡಿ ಮತ್ತು ಇದ್ರ ಬಗ್ಗೆ ತಿಳುವಳಿಕೆನ ಇಟ್ಕೊಳ್ಳಿ. ನಿಮ್ಗೆ ಯಾವಾಗ ಏನು ಮಾಡಬೇಕು ಅನ್ನೋದು ನಿಮಗೆ ಬಂದೇ ಬರುತ್ತೆ. ನಿಮ್ಮ ಜೀವನದಲ್ಲಿ ಯಾವಾಗ ನೀವು ಟರ್ನಿಂಗ್ ಪಾಯಿಂಟ್ ಆಗಬೇಕು, ಆವಾಗ ನಿಮ್ಮ ಸಮಯ ಬಂದ ಮೇಲೆ ಹಾಗೆ ಆಗುತ್ತೆ. ಆವಾಗ ನಿಮಗೆ ಈ ವಿಷಯವಾಗಿ ತಿಳಿದಿದ್ದರೆ ನೀವು ಒಳ್ಳೆಯ ಮಾರ್ಗದಲ್ಲಿ ಇರ್ತೀರಿ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಕಷ್ಟ ನಷ್ಟಗಳು, ಸುಖ ದುಃಖಗಳು ಬರ್ತಾನೆ ಇರುತ್ತೆ. ಆದರೆ ನಾವು ನಮ್ಮ ಆಚಾರ ವಿಚಾರವನ್ನು ನಮ್ಮ ಹದ್ದಬಸ್ತಲ್ಲಿ ಇಟ್ಕೊಂಡು ಸತ್ಯದ ಮಾರ್ಗದ ಮೇಲೆ ನಡೆದರೆ ಒಂದು ದಿವಸ ಭಗವತ್ ಕೃಪಾ ಹಾಗೆ ಆಗುತ್ತೆ. ನಮ್ಮ ಜೀವನ ಉದ್ಧಾರ ಹಾಗೆ ಆಗುತ್ತೆ. ಇಷ್ಟು ನಾನು ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ.
ಮಿತ್ರೋ ಈ ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾಕಂತಂದರೆ ಈ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡೋದಂದ್ರೆ ಅದರಿಂದನೂ ನಮಗೆ ಲಾಭ ಇರುತ್ತೆ. ಯಾವ ಥರ ಲಾಭ ಇರುತ್ತೆ ಅಂತಂದರೆ, ಯಾರು ವಿಡಿಯೋ ಮಾಡ್ತಾರೆ ಅವರಲ್ಲಿ ಕೂಡ ಆ ಗುರು ತತ್ವದ ಕೃಪಾ ಇರುತ್ತೆ. ಶೇರ್ ಮಾಡೋದ್ರಿಂದ, ಒಳ್ಳೆಯ ವಿಷಯವನ್ನು ಶೇರ್ ಮಾಡೋದ್ರಿಂದ ಒಳ್ಳೆಯ ಅನುಭೂತಿಗಳು ಕೂಡ ನಮಗೆ ಆಗುತ್ತೆ. ಗುರುವಿನ ಕೃಪಾನು ನಮ್ಮ ಮೇಲೆ ಇರುತ್ತೆ. ಹೀಗಾಗಿ ಯಾಕಂದರೆ ದಾನದಲ್ಲಿ ತುಂಬ ಶ್ರೇಷ್ಠ ದಾನ ಅಂದ್ರೆ ಶ್ರೇಷ್ಠ. ಹೀಗಾಗಿ ಯಾವುದೇ ವಿಷಯವನ್ನು ದಾನ ಮಾಡಿದಾಗುತ್ತೆ. ಶೇರ್ ಮಾಡಿದರೆ ದಾನ ಆಯಿತು ಒಂದು ರೀತಿಯಲ್ಲಿ. ಅದನ್ನು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಿಮಗೆ ಅನಿಸಿಕೆಗಳು ಕೂಡ ನೀವು ಹೇಳ್ಬೋದು. ಆದರೆ ಇನ್ನೊಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ನಿಮ್ಮಲ್ಲಿ ಯಾವುದೇ ಥರದ ಪ್ರಶ್ನೆಗಳಿದ್ರೂ ಕೂಡ ನೀವು ನಮಗೆ SMS ಮುಖಾಂತರ ನಿಮ್ಮ ಪ್ರಶ್ನೆಯನ್ನು ಇಡಬಹುದು. ನಾವು ಆ ಪ್ರಶ್ನೆಗೆ ಉತ್ತರ ಕೊಡೋದು ನಾನು ಪ್ರಯತ್ನ ಮಾಡ್ತೀನಿ. ನಾವು ಬಾಬಾಜಿಗೆ ಕೃಪಾ ಎಲ್ಲರ ಮೇಲೂ ಇರಲಿ. ಎಲ್ಲರಿಗೂ ಶುಭವಾಗಲಿ, ಆನಂದವಾಗಿರಿ. ಜೈ ಬಾಬಾಜಿ.